ಎಲ್ಲರಿಗೂ. ನೋಡಿ ಏನೋ ಉಂಡೆಗಳು ಮಾಡಿಬಿಟ್ಟು ತಿನ್ನೋಕ್ಕೆ ಅಂತ ಅಂದ್ಕೊಬೇಡಿ. ಇದು ಸೀಡ್ ಬಾಲು, ಮಣ್ಣಿನಿಂದ ಮಾಡ್ತಕ್ಕಂಥ ಬಾಲ್. ಇದು ಯಾಕೆ ಮಾಡಿದ್ದೀವಿ, ಏನಕ್ಕೆ ಮಾಡಿದ್ದೀವಿ ಅಂತೆಲ್ಲ ನಮ್ಮ ದೇಶನೇ ಹೇಳ್ತಾಳೆ ನೋಡಿ. ಹಾಯ್ ಎಲ್ಲರಿಗೂ ನಮಸ್ತೆ. ದೇಶಾನಿ ಏನೋ ಮಾಡ್ತಿದ್ದಾರೆ ಮೇಡಮ್ ಇವತ್ತು. ಏನು ಮಾಡ್ತಿದ್ದಾರೆ ಕೇಳೋಣ. ಏನು ಮಾಡ್ತಿದ್ಯಾ ದೇಶಾನಿ? ಇದು ನನಗೆ ಕ್ಲಬ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದರು. ಅಂದರೆ ಸ್ಯಾಂಡ್ ಕ್ಲೇಯಲ್ಲಿ ಯಾವುದನ್ನ ಫ್ಲವರ್ ಸೀಡ್ಸು ಇಲ್ಲ ಗ್ರೈನ್ಸು ಹಾಕ್ಕೊಂಡು ಅದನ್ನು ನೆಟ್ಟಬೇಕು ಸ್ಕೂಲಲ್ಲಿ ಅಂತ, ಅದಕ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೌದಾ, ಸ್ಯಾಂಡ್ ಕ್ಲೇ ಇದೆನಾ? ನೋಡಿ ಅವ್ರ ಸ್ಕೂಲಲ್ಲಿ ಕ್ಲಬ್ ಆ್ಯಕ್ಟಿವಿಟೀಸ್ ಅಂತ ಮಾಡ್ತಾರೆ ಮಕ್ಳಿಗೆ. ಈ ರೀತಿ ಅವ್ರ ಕೈಯಲ್ಲೇ ಮಾಡಿಸ್ತಾರೆ. ಸ್ಯಾಂಡ್ ಅವಳೇನು ಅಂದ್ಕೊಂಡ್ಬಿಟ್ಟಿದ್ದಾಳೆ, ಸ್ಯಾಂಡ್ ಆ್ಯಕ್ಟಿವಿಟಿಗೆ ಏನದು ಹೇಳಿದ್ದು ನೀನು? ಅದರದ್ದೇ ಕ್ಲೇ ಬರುತ್ತೆ ಅಂತ ಹೇಳಿದ್ಲು. ನಾವೆಲ್ಲ ಅಂಗಡಿಲೋ ಕೇಳ್ಕೊಂಡ್ವಿ, ಇಲ್ಲೆಲ್ಲೋ ನಿಯರ್ ಸಿಗಲಿಲ್ಲ. ದೂರ ದೂರ ಎಲ್ಲೋ ಇದೆ ಅಂತಾರೆ. ಬಟ್ ಅದ್ರ ಬದಲು ನ್ಯಾಚುರಲಿ ನಾವೇ ಸ್ಯಾಂಡ್ ಕ್ಲೇ ಮಾಡ್ಬೋದು. ನೋಡಿ ಈ ಥರ ಮಣ್ಣು, ಕಲ್ಲು ಇಲ್ಲದೆ ಇರೋ ಹದವಾದ ಮಣ್ಣನ್ನು ತಂದು ಅದರೊಳಗೆ ಎಲ್ಲನೂ ಕೂಡ ಈ ಥರ ರೌಂಡ್ ಮಾಡಿ ನೋಡಿ, ಹೂವಿನ ಬೀಜ ಇಲ್ಲ ಗಿಡದು ಗ್ರೈನ್ಸು ಯಾವುದನ್ನ ತರ್ಬೋದಂತೆ. ನಾನು ಸೂರ್ಯಕಾಂತಿ ಬೀಜ ಅದು ಇದೆಲ್ಲ ಒಂದು 5-6 ಮಾಡಿ ತೋರಿಸ್ದೆ ಅವಳಿಗೆ. ಈಗ ಅವಳೇ ಮಾಡಲಿ ಅಂದ್ಬಿಟ್ಟು ಅವಳ ಕೈಯಲ್ಲೇ ಮಾಡಿಸ್ತಿದ್ದೀನಿ. ಮಾಡ್ತಾಯಿದ್ದಾಳೆ. ತೋರಿಸೋಮ್ಮ ಹೇಗೆ ಮಾಡೋದು. ಫಸ್ಟ್ ಏನು ಮಾಡ್ಕೊಬೇಕು, ಫಸ್ಟಿಂದ ಹೇಳು. ಫಸ್ಟು ಮಣ್ಣನ್ನು ತಗೊಂಡು ಕಲ್ಲು ಅದು ಇದು ಇಲ್ಲದೆ ಇರೋ ಮಣ್ಣನ್ನು ತಗೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಅದೊಂಥರ ಮೆತ್ತಗಾಗೋ ಥರ ಈ ಥರ ಆಗುತ್ತೆ. ಆಮೇಲೆ ಅದನ್ನು ಈ ಥರ ರೌಂಡಾಗಿ ಈ ಥರ ಈ ಶೇಪಲ್ಲಿ ಮಾಡ್ಕೋಬೇಕು. ಮತ್ತು ಇಲ್ಲಿ ಮಧ್ಯದಲ್ಲಿ ತೂತು ಮಾಡ್ಕೋಬೇಕು. ಆಮೇಲೆ ಗ್ರೈನ್ಸ್ ಏನೇನಿರುತ್ತೆ ಅಲ್ವಾ ಅದನ್ನು ಇದರೊಳಗಡೆ ಹಾಕ್ಕೋಬೇಕು. ಆಮೇಲೆ ಇದು ಫುಲ್ ಹಾಕು, ವೇಸ್ಟ್ ಮಾಡಬೇಡ. ಎಲ್ಲ ಗ್ರೈನ್ಸ್ಗಳನ್ನ ಫುಲ್ಲು ಮುಚ್ಚಿಬಿಡಬೇಕು. ಇದನ್ನು ಡ್ರೈ ಮಾಡಿ ನೆಟ್ಟಿದ್ರೆ ಗಿಡ ಬರುತ್ತೆ. ಅದನ್ನ ಡ್ರೈ ಮಾಡಿ ಎತ್ಕೊಂಡು ಹೋಗಿ ನಿಮ್ಮ ಸ್ಕೂಲಲ್ಲಿ ಎಲ್ಲ ಹೇಳ್ತಾರೆ ಅಲ್ಲಿ ನೆಡಬೇಕಾ? ಇದೇನಕ್ಕೆ ಮಾಡಿಸ್ತಾ ಇದ್ದಾರೆ ಗೊತ್ತಾ ನಿನಗೆ? ಉದ್ದೇಶ ಏನು ಅಂತ ಗೊತ್ತಾ? ಗೊತ್ತಿಲ್ಲ. ಈ ರೀತಿ ಮಾಡಿಸೋದ್ರಿಂದ ನಿಮಗೆ ಹೇಗೆ ಕಾಳುಗಳು ಗಿಡ ಬೆಳೆಯುತ್ತೆ, ಹೇಗೆ ವ್ಯವಸಾಯ ಮಾಡೋರು ಗಿಡನ ಬೆಳೆಸ್ತಾರೆ, ವ್ಯವಸಾಯ ಮಾಡ್ತಾರೆ ಅಂತ ನಿಮಗೆ ಅದೊಂದು ಪಿಕ್ಚರ್ ನಿಮ್ಮ ಕಣ್ಮುಂದೆ ಬರಲಿ ಅಂದ್ಬಿಟ್ಟು ಮಾಡಿಸ್ತಾ ಇರೋದು. ಸೊ ಇಲ್ಲಿ ನೀನು ಈಸಿಯಾಗಿ ಮಾಡ್ತಾಯಿದ್ಯಾ. ಬಟ್ ವ್ಯವಸಾಯಗಾರರು ದೊಡ್ಡ ದೊಡ್ಡ ಜಾಗದಲ್ಲಿ ಹೂಳಿ ಟ್ಯಾಕ್ಟ್ರಿಗಳೆಲ್ಲ ಹೂಳಿ ಕಷ್ಟಪಟ್ಟು ಮಾಡ್ತಾರೆ. ಇದು ಮಾಡೋದ್ರಿಂದ ಏನು ಯೂಸು ಅಂದರೆ, ನಾನು ಕೂಡ ಓದಿದ್ದೀನಿ ತುಂಬ ಸಲ. ಈಗೀಗ ಅಲ್ಲಲ್ಲಿ ಗಿಡ ಮರಗಳ ಇದಾಗ್ತಿರೋದ್ರಿಂದ ಮಣ್ಣಿನ ಸವೆತ ಹೆಚ್ಚಾಗ್ತಿರೋದ್ರಿಂದ ಇದು ಒಂದೊಳ್ಳೆ ಐಡಿಯಾ ಅನಿಸುತ್ತೆ. ನೋಡಿ ಈ ರೀತಿ ಹುಂಡೆಗಳು ಮಾಡಿಕೊಂಡು ಇನ್ನೂ ಸಣ್ಣ ಸಣ್ಣ ಮಾಡ್ಬೋದು. ನಾನು ಸ್ವಲ್ಪ ದಪ್ಪ ಮಾಡಿದ್ದೀನಿ. ಸಣ್ಣ ಸಣ್ಣ ಹುಂಡೆಲಿ ನಮ್ಗೆ ಯಾವ ಗ್ರೈನ್ಸ್ ಬೇಕು ಇಲ್ಲ ಫ್ಲವರ್ಸ್ ಬೀಜ ಬೇಕು ಎಲ್ಲ ಹಾಕಿ ಈ ಥರ ಇಟ್ಕೊಂಡು ಒಂದಷ್ಟು ನಮಗೆ ಯಾವ ಜಾಗದಲ್ಲಿ ಬೇಕು ಅಲ್ಲಿ ಹೋಗಿ ಎಸೆಯೋದೋ ಇಲ್ಲ ಒಂದು ಕಡೆ ಹಾಕೋದೋ ಮಾಡೋದ್ರಿಂದ ಮಳೆ ನೀರು ಬಿದ್ದಾಗ ಡೈರೆಕ್ಟಾಗಿ ಅಲ್ಲಿ ಗಿಡ ಹುಟ್ಟುತ್ತೆ. ಯಾರ ಸಹಾಯವೂ ಬೇಡ, ಅದಾಗದು ಹುಟ್ಟುತ್ತೆ. ಸೊ ಈ ರೀತಿ ಎಲ್ಲ ಕಡೆಯೂ ಕೆಲವೊಂದು ಕಡೆ ಈ ಥರ ಅಲ್ಲಲ್ಲಿ ಜನ ಮಾಡ್ಕೊಬಂದಾಗ ಆಟೋಮೆಟಿಕ್ಕಾಗಿ ಗಿಡ ಮರಗಳ ಸಂಖ್ಯೆ ಹೆಚ್ಚಾಗುತ್ತೆ. ನಮಗೇನು ಬೇಕು ಅದನ್ನು ಬೆಳ್ಕೊಬೋದು. ಮಳೆ ಚೆನ್ನಾಗಾಗುತ್ತೆ. ಅದೊಂದು ಮಕ್ಕಳಿಗೆ ಅದರದ್ದು ಇದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿಸ್ತಿದ್ದಾರೆ. ತುಂಬ ಒಳ್ಳೆಯದೇ. ಯಾಕಂದರೆ ಅವ್ರಿಗೂ ಕೂಡ ಹೇಗೆ ಬೆಳೀತಾರೆ, ಧನ್ಯ ಆಗಲಿ ಒಂದು ಕೊತ್ತಂಬರಿ ಬೀಜ ಆಗಲಿ ಯಾವ ಬೀಜದಿಂದ ಯಾವ ಗಿಡ ಬರುತ್ತೆ ಅಂತಲೂ ಕೂಡ ಮಕ್ಳಿಗೆ ಗೊತ್ತಿರಲ್ಲ. ಸೊ ಅದರ ಅರಿವು ಗೊತ್ತಾಗಲಿ ಅಂತ ಮಾಡಿಸ್ತಿದ್ದಾರೆ. ಒಳ್ಳೆ ಐಡಿಯಾನೇ. ಸೊ ನೋಡಿ ಮಾಡ್ತಾಯಿದ್ದಾಳೆ ನನ್ನ ಮಗಳು. ಪಾಪ ಹೋಗಿ ಅಷ್ಟು ದೂರದಲ್ಲಿ ಹೋಗಿ ತೊಗೊಂಬಂದ್ಲು ಮಣ್ಣು ತಂದು ನಾನು ಒಂದು ಮಾಡಿ ತೋರಿಸ್ದೆ. ಇದರೊಳಗೆಲ್ಲ ಧನ್ಯ ಹಾಕ್ಸಿದ್ದೀನಿ, ಹೆಸ್ರು ಕಾಳುಗಳು ಹಾಕ್ಸಿದ್ದೀನಿ, ಫ್ಲವರ್ ಸೀಡ್ಸ್ ಹಾಕ್ಸಿದ್ದೀನಿ, ಸೂರ್ಯಕಾಂತಿದು ಹಾಕ್ಸಿದ್ದೀನಿ, ತುಳಸಿ ಬೀಜಗಳು ಇತ್ತು ಅದನ್ನೆಲ್ಲ ಹಾಕ್ಸಿದ್ದು. ಮನೇಲಿ ಏನಿದೆ ಅದರಲ್ಲೇ ಮಾಡಿದೆ. ಯಾಕಂದರೆ ಹುಡ್ಕೊಂಡು ಹೋಗಿ ಎಲ್ಲೂ ಸಿಗಲಿಲ್ಲ. ಸೊ ಮನೇಲಿ ಏನಿದೆ ನ್ಯಾಚುರಲ್ಲಾಗಿ ಮಗು ಮಾಡಲಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾಯಿದ್ದೀನಿ. ಒಂದೊಳ್ಳೆ ಐಡಿಯಾ ಇದು. ಮಕ್ಕಳಿಗೆ ಖುಷಿನೂ ಕೊಡುತ್ತೆ, ಮಕ್ಕಳಿಗೆ ಅದರ ಅರಿವು ಗೊತ್ತಾಗುತ್ತೆ, ಹೇಗೆ ಬೆಳೀತಾರೆ, ಹೀಗೂ ಕೂಡ ಮಾಡ್ಬೋದು ಅಂತ ಒಂದು ಐಡಿಯಾ ಅವ್ರಿಗೂ ಕೂಡ ಬರುತ್ತೆ. ಆಯಿತಾ ಅಮ್ಮ? ಆಗ್ತಾಯಿದೆ. ನೋಡಿ ನನಗಂತೂ ಖುಷಿ ಆಯಿತು. ಸ್ಕೂಲ್ಗಳಲ್ಲಿ ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸಿರೋದು ತುಂಬ ಖುಷಿ ಅಂತ ಹೇಳ್ತಾ ನಾನು ಈ ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ನೀವು ಈ ಥರ ಮಾಡಿ ನಿಮ್ಮ ಮನೆ ಮುಂದೆ ನೆಟ್ಟಿ ಮರಗಳನ್ನ ಬೆಳೆಸಿ. ಗುಡ್ ಗರ್ಲ್, ಚೆನ್ನಾಗಿ ಹೇಳಿದ್ಲು.
ಥರ ಮಾಡಿ ಮರ ಗಿಡಗಳನ್ನೆಲ್ಲ ಬೆಳೆಸಿ ನೋಡಿ. ನಾವು ಇರೋದು ಇವಾಗ ಮರ ಗಿಡಗಳಿರೋ ಕಡೆನೇ ಇದ್ದೀವಿ. ವಾತಾವರಣ ಆಗಲಿ ಆಕ್ಸಿಜನ್ ಆಗಲಿ ಒಳ್ಳೆ ವಾತಾವರಣ ಮಧ್ಯದಲ್ಲಿದ್ದೀವಿ. ತಾನಾಗೆ ಆರೋಗ್ಯ ಅನ್ನೋದು ಇಲ್ಲಿ ಸಿಗುತ್ತೆ. ಸೊ ಇಂಥದ್ರ ಮಧ್ಯ ಬೆಳಿಬೇಕು ಅಂತ ಹೇಳ್ತೀನಿ. ಬಾಯ್ ಮಾಡಿಬಿಡಮ್ಮ ಎಲ್ಲ. ಬಾಯ್ ಬಾಯ್. ನೋಡಿ ನಿನ್ನೆ ಸಂಜೆ ಎಲ್ಲ ಮಾಡಿಟ್ಟಿದ್ವಿ, ಎಲ್ಲ ಒಣಗಿದೆ, ಈ ಥರ ಆಗಿದೆ ಎಲ್ಲ. ನೆರಳಲ್ಲೇ ಇದನ್ನು ಒಂದು 3 to 4 hours ಒಣಗಿಸ್ಬೇಕು. ಒಣಗಿಸಿ ಬೇಕಾದ್ರೆ ಎಷ್ಟು ವರ್ಷಗಳು ಬೇಕಾದ್ರೂ ಇಟ್ಕೊಬೋದು ಈ ಥರ. ಇದರಿಂದ ನಮ್ಗೆ ಏನು ಯೂಸು ಅಂದರೆ ಈಸಿಯಾಗಿ ಒಂದು ಸರಳವಾದ ವಿಧಾನ ಅಂತ ಹೇಳ್ಬೋದು. ಯಾಕಂದರೆ ಸ್ಟೂಡೆಂಟ್ಗಳ ಮೂಲಕ ಇಲ್ಲ ವನಗಳಲ್ಲಿ ಹೋಗಿ ನಾವೇ ಒಂದೊಂದೇ ಗಿಡಗಳು ಹಾಕೋಕ್ಕಾಗಲ್ಲ. ಇದನ್ನು ಈ ಥರ ಮಾಡಿಟ್ಕೊಂಡು ನಾವೇ ಎತ್ಕೊಂಡೋಗಿ ಎಲ್ಲನ ದೂರದಿಂದ ಎಸಿಬೋದು. ಇಲ್ಲ ಒಂದು ಕಡೆ ನಮಗೆ ಬೇಕಾಗಿದ್ದ ಕಡೆ ನಾವು ಈ ಥರ ಹಾಕೊಬೋದು. ಎತ್ಕೊಂಡೋಗಿ ಎಲ್ಲನ ಹಾಕೊಳ್ಳೋದ್ರಿಂದ ಇಲ್ಲ ನಾವು ಒಂದು ಕಡೆ ಪರ್ಟಿಕ್ಯುಲರ್ ಒಂದು ಜಾಗದಲ್ಲಿ ನಾವು ಹಾಕೋದ್ರಿಂದ ಇದು ಮಳೆ ಬರಲಿಲ್ಲ ಅಂದರೂ ಕೂಡ 1 ರಿಂದ 2 ವರ್ಷ ಏನೂ ಕೂಡ ಆಗಲ್ಲ. ಅದರೊಳಗೆ ನಾವು ಬೀಜ ಇಟ್ಟಿರೋದು ಹಾಗೇ ಇರುತ್ತೆ, ಫ್ರೆಶ್ ಆಗೇ ಇರುತ್ತೆ, ಏನೂ ತೊಂದರೆ ಆಗಲ್ಲ. ನಾವು ಹಾಕಿ ಎಲ್ಲನ ಒಂದು ಕಡೆ ಹಾಕಿದಾಗ ಮಳೆ ನೀರಿನಲ್ಲೇ ಇದು ಅದರೊಳಗೆ ನಾವು ಹಾಕಿರೋ ಬೀಜಗಳು, ಹೂವಿನ ಬೀಜ ಆಗಲಿ ಮತ್ತೊಂದು ಗ್ರೈನ್ಸು ಕಾಳುಗಳ ಬೀಜ ಆಗಲಿ ಅಲ್ಲೇ ಮೊಳಕೆ ಹೊಡೆದು ತಾನಾಗೆ ಗಿಡಗಳು ಬೆಳ್ಕೊಳ್ಳುತ್ತೆ. ಸೊ ಇಂಥ ಸರಳ ವಿಧಾನ ತುಂಬ ಸೂಕ್ತ ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳ್ತೀನಿ. ಯಾಕಂದರೆ ಪ್ರತಿಯೊಂದು ಕಡೆ ಹೋಗಿ ನಾವು ಹಾಕೋಕ್ಕಾಗಲ್ಲ. ಈ ರೀತಿ ಅಷ್ಟು ಬಾಲ್ಗಳು ಮಾಡಿಕೊಂಡು ನಾವು ಎಲ್ಲ ಕಡೆ ಎಸ್ಕೊಂಡು ಬಂದರೆ ಇಲ್ಲ ಒಂದು ಕಡೆ ಹಾಕಿದಾಗ ಸರಳ ವಿಧಾನದಲ್ಲಿ ಈಸಿಯಾಗಿ ಮಳೆಯ ನೀರಿನಿಂದ ಅದೇ ತೇವಗೊಂಡು ಮೊಳಕೆ ಹೊಡೆಯುತ್ತೆ. ಈ ಥರ ಕೆಮ್ಮಣ್ಣು ಥರ ಉಂಡೆಗಳು ಮಾಡಿಟ್ಕೊಳ್ಳೋದ್ರಿಂದ ಇದೊಂದು ಸರಳ ವಿಧಾನ ಅಂತ ಹೇಳ್ಬೋದು. ಇದ್ರ ಮೂಲಕ ಮಕ್ಕಳುಗಳ ಮೂಲಕ ಪ್ರತಿ ಸ್ಕೂಲ್ಗಳಲ್ಲೂ ಈ ರೀತಿ ಮಾಡಿಸಿದಾಗ ಆಟೋಮೆಟಿಕ್ಕಾಗಿ ಗಿಡ ಮರಗಳ ಸಂಖ್ಯೆ ಹೆಚ್ಚಾಗುತ್ತೆ, ಗಿಡಗಳ ಸಂಖ್ಯೆ ಹೆಚ್ಚಾಗುತ್ತೆ, ಮಳೆ ಹೆಚ್ಚಾಗಿ ಬರುತ್ತೆ, ಒಳ್ಳೆ ಆಮ್ಲಜನಕ ಸಿಗುತ್ತೆ ಅಂತ ಹೇಳ್ತೀನಿ. ಒಂದೊಳ್ಳೆ ವಿಧಾನ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಿದ್ದೀನಿ. ನೋಡಿ ನೆರಳಲ್ಲೇ ಒಂದು 4 hours ಒಣಗಿಸ್ಕೊಂಡ್ರೆ ಸಾಕು, ಹಾಗೆ ಎತ್ತಿಟ್ಕೊಬೋದು, ಏನೂ ತೊಂದರೆ ಆಗೋಲ್ಲ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಬೋದು ಇದನ್ನು.